ಪರಮಾಣು ಸ್ಪರ್ಧೆ ಯಾರ ಬಳಿ ಎಷ್ಟಿದೆ? ಅಮೆರಿಕದ ಬಳಿ ಮಾತ್ರ ಅಣುಬಾಂಬ್ ಇರುವುದನ್ನು ಸಹಿಸದ ರಷ್ಯಾ, ಅಂದಿನ ಸೋವಿಯತ್ ಒಕ್ಕೂಟ 1949ರಲ್ಲಿ ತನ್ನದೇ ಆದ ಬಾಂಬ್ ತಯಾರಿಸಿತು. ನಂತರ ಒಂದೊಂದಾಗಿ ದೇಶಗಳು ಈ ಸ್ಪರ್ಧೆಗೆ ಇಳಿದವು. ಇಂದು ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ಒಟ್ಟು 9 ದೇಶಗಳು ಪರಮಾಣು ಶಕ್ತಿಯನ್ನು ಹೊಂದಿವೆ. 1. ರಷ್ಯಾ, ಇಂದಿಗೂ ಜಗತ್ತಿನಲ್ಲಿ ಅತಿ ಹೆಚ್ಚು, ಸುಮಾರು 5500 ಸಂಕಲನ ಅಣುಬಾಂಬ್ಗಳನ್ನು ಹೊಂದಿರುವ ದೇಶ. 2. ಅಮೆರಿಕ, ಆಧುನಿಕ ತಂತ್ರಜ್ಞಾನದ 2ನೇ ಅತಿ ದೊಡ್ಡ ಪರಮಾಣು ಶಕ್ತಿ. 3. ಚೀನಾ, ಏಷ್ಯಾದಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳುತ್ತಿರುವ ದೇಶ. 4. ಫ್ರಾನ್ಸ್ ಮತ್ತು ಬ್ರಿಟನ್, ಯುರೋಪಿನ ಪ್ರಮುಖ ರಾಷ್ಟ್ರಗಳು. 5. ಭಾರತ, 1974ರಲ್ಲಿ ಮೊದಲು ಪರೀಕ್ಷೆ ನಡೆಸಿ ಈಗ ಜಗತ್ತಿನ ಜವಾಬ್ದಾರಿಯುತ ಪರಮಾಣು ರಾಷ್ಟ್ರವಾಗಿದೆ. 6. ಪಾಕಿಸ್ತಾನ, ಭಾರತದ ಪರೀಕ್ಷೆಗೆ ಪ್ರತಿಯಾಗಿ ತನ್ನ ಶಕ್ತಿ ಪ್ರದರ್ಶಿಸಿದ ನೆರೆಯ ದೇಶ. 7. ಉತ್ತರ ಕೊರಿಯಾ, ಸದಾ ಪರೀಕ್ಷೆಗಳನ್ನು ನಡೆಸುತ್ತಾ ಜಗತ್ತಿಗೆ ಎಚ್ಚರಿಕೆ ನೀಡುತ್ತಿರುವ ದೇಶ. 8. ಇಸ್ರೇಲ್, ತನ್ನ ಬಳಿ ಅಣುಬಾಂಬ್ ಇದೆ ಎಂದು ಇದುವರೆಗೂ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ, ಆದರೆ ಜಗತ್ತಿಗೆ ಇದರ ಶಕ್ತಿಯ ಅರಿವಿದೆ. ಅಣುಬಾಂಬ್ ಎನ್ನುವುದು ಕೇವಲ ಯುದ್ಧದ ಸಾಧನವಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ. ಭಾರತದಂತಹ ದೇಶಗಳು ಮೊದಲು ದಾಳಿ ಮಾಡುವುದಿಲ್ಲ, ನಂಬರ್ ಫಸ್ಟ್ ಯೂಸ್ ಎಂಬ ನೀತಿಯನ್ನು ಅನುಸರಿಸುವ ಮೂಲಕ ಶಾಂತಿಯನ್ನು ಕಾಪಾಡುತ್ತಿವೆ.